ಕಡೆ ಕಾರ್ತೀಕವಾದ್ದರಿಂದ ಕೇವಲ ನೀವು ಒಂದು ತೆಂಗಿನಕಾಯಿ ಹೋಳನ್ನು ತಗೊಳ್ಳಿ, 5 ಥರದ ಎಣ್ಣೆಗಳನ್ನು ಅದರಲ್ಲಿ ಮಿಕ್ಸ್ ಮಾಡಿ, 5 ಕಡೆ ಬತ್ತಿಯನ್ನು ಹಚ್ಚಿ, ಪಂಚ ಅಂದರೆ 5 ಎಲ್ಲ ಕಡೆ ಬತ್ತಿಯನ್ನು ಹಚ್ಚಿ ಶಿವನಿಗೋ ದುರ್ಗೆಗೋ ವಿಷ್ಣುವಿಗೋ ನೀವು ಈ ಒಂದು ದೀಪದ ಆರಾಧನೆಯನ್ನು ಮಾಡಿ ಸಂಕಲ್ಪ ಸಹಿತವಾಗಿ ನಿಮ್ಮ ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದಿರುತ್ತೆ. ಅಥವಾ ಇಷ್ಟದೇವತೆಗಾದರೂ ಪ್ರಾರ್ಥನೆಯನ್ನು ಸಲ್ಲಿಸಿ. ತ್ರಯೋದಶಿ ಆಗಿರೋದ್ರಿಂದ ವಿಶೇಷವಾಗಿ ಶಿವನ ಆರಾಧನೆ ಬಹಳ ಮುಖ್ಯವಾಗ್ತದೆ. ಅದರಲ್ಲೂ ಪ್ರದೋಷದ ಕಾಲದಲ್ಲಿ ದೀಪವನ್ನು ಬೆಳಗಿ ನಿಮ್ಮ ಇಷ್ಟಾರ್ಥ ಬೇಡಿಕೆಗೋಸ್ಕರ ಶಿವನ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇದು ಕಾರ್ತೀಕ ಮಾಸದ ಕಡೆಯ ಕಾರ್ತೀಕ ಸೋಮವಾರವಾದ್ದರಿಂದ, ತ್ರಯೋದಶಿ ಇರುವುದರಿಂದ, ತ್ರಯೋದಶಿ ಕುಜನ ಆಡಳಿತ ಮಾಡ್ತದೆ, ಒಂದು ರೀತಿಯಾಗಿ ಸೋಮವಾರ ಚಂದ್ರನ ಆಡಳಿತವಿರೋದ್ರಿಂದ ಲಕ್ಷ್ಮೀಯೋಗವಾಗಿ ಪರಿಣಾಮವನ್ನು ಬೀಳುತ್ತೆ. ಅವೆರಡು ಗ್ರಹಗಳ ಆಕ್ಟಿವೇಶನ್ಸಿಂದ ಗುರುವಿನ ತತ್ವವನ್ನು ಕೂಡ ಆಡಾಗ್ತಕ್ಕಂಥದ್ದು. ಗಜಕೇಸರಿ ಯೋಗ ಲಕ್ಷ್ಮಿ ಯೋಗದ ತತ್ವದಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗ್ತದೆ. ಕೇವಲ ಒಂದು ಪ್ರಾರ್ಥನೆ ಸಂಕಷ್ಟಗಳಿಗೆ ಒಂದು ತಿಲಾಂಜಲಿ ಇರ್ತಕ್ಕಂಥದ್ದು ಈ ಕಾರ್ತೀಕ ಮಾಸದ ತ್ರಯೋದಶಿ ಇರೋದ್ರಿಂದ ಸದುಪಯೋಗ ಮಾಡಿಕೊಳ್ಳಿ. ಶಿವನನ್ನು ಆರಾಧನೆಯನ್ನು ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.